ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ನಿಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜು ಹಿಂದುತ್ವ ಅನ್ನೋದು ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಅದು ಜಗತ್ತಿಗೆ ಅಪಾಯವನ್ನುಂಟು ಮಾಡುತ್ತೆ ಅಂತ ಬಿರಿಯಾನಿ ತಿನ್ನೋ ಬಾಯಲ್ಲಿ ಹೇಳ್ಬಿಟ್ಟ. ಈ ಮಾತನ್ನು ಭಾರತದಲ್ಲಿನ ಒಂದಷ್ಟು ನಾಯಕರು ಆಗಾಗ ಹೇಳ್ತಲೇ ಇರ್ತಾರೆ. ಅವರು ಯಾರು, ಯಾಕೆ ಹೇಳ್ತಾರೆ ಅನ್ನೋದು ನಿಮಗೂ ಗೊತ್ತೇ ಇದೆ. ಇನ್ನು ಹಿಂದುತ್ವದ ಬಗ್ಗೆ ಅಪಪ್ರಚಾರ ಮಾಡೋ ಪ್ರಯತ್ನಗಳು ಇವತ್ತು ನಿನ್ನೆ ಏನೂ ನಡೀತಾ ಇಲ್ಲ. ಮುಂಬೈ ಮೇಲೆ ದಾಳಿ ಆಯ್ತಲ್ಲ, ಅವತ್ತೂ ಕೂಡ ದಾಳಿಕೋರ ಉಗ್ರರು ಹಿಂದೂ ಹೆಸರುಗಳನ್ನು ಇಟ್ಕೊಂಡಿದ್ರು. ಅವ್ರ ಬಳಿ ಹಿಂದೂ ಹೆಸರಿನ ಫೇಕ್ ಐಡೆಂಟಿಟಿ ಕಾರ್ಡ್ಗಳಿದ್ವು. ಬಲಗೈಗೆ ಹಿಂದೂಗಳ ಹಾಗೆ ಕೆಂಪು ದಾರ ಕಟ್ಕೊಂಡಿದ್ರು. ಅವನೊಬ್ಬ ಸಿಕ್ಕಿಬಿದ್ದ ನೋಡಿ, ಕಸಬ್ ಅಂತ. ಅವನ ಹತ್ರ ಇದ್ದ ಐಡೆಂಟಿಟಿ ಕಾರ್ಡಲ್ಲಿ ಅವನ ಹೆಸರು ಸಮೀರ್ ಅಂತ ಇತ್ತು. ನಾವು ಈ ವಿಷಯದಲ್ಲಿ ಕಾನ್ಸ್ಟೇಬಲ್ ತುಕಾರಾಮ್ ಓಂಬ್ಳೆ ಅವರನ್ನ ಸದಾ ನೆನಪಿಟ್ಕೋಬೇಕು. ಅವತ್ತವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಆ ಧೂರ್ತ ಕಸಬ್ನನ್ನ ಜೀವಂತ ಹಿಡ್ಕೊಳ್ಳದೆ ಹೋಗಿದ್ದಿದ್ರೆ ಮುಂಬೈ ಮೇಲಿನ ದಾಳಿಯನ್ನು ಹಿಂದೂ ಟೆರರಿಸ್ಟ್ಗಳು ಮಾಡಿದರು ಅಂತ ಈ ಬಡ್ಡಿ ಮಕ್ಕಳು ಹಬ್ಬಿಸ್ಬಿಡ್ತಾ ಇದ್ರು. ಅದಕ್ಕೆ ಮುಂಬೈ ಪೊಲೀಸರನ್ನು ಬಳಸ್ಕೊಂಡು ಬಿಡ್ತಾ ಇದ್ರು. ಸ್ಯಾಫ್ರನ್ ಟೆರರಿಸಮ್ ಅನ್ನೋದು ಅವತ್ತು ಪಾಕಿಸ್ತಾನ ಹಾಗೂ ಭಾರತದಲ್ಲಿನ ಕೆಲ ಪಾಕಿ ಪ್ರೇಮಿಗಳು ಸೇರಿಕೊಂಡೇ ಕಾಯಿನ್ ಮಾಡಿದ ಪದ ಆಗಿತ್ತು. ಇನ್ನು ಈಗೂ ಕೂಡ ಅಂಥ ಪ್ರಯತ್ನಗಳೇನೂ ನಿಂತಿಲ್ಲ. ಭಾರತದಲ್ಲಿ ಇಸ್ಲಾಮಿಕ್ ಫೋಬಿಯಾ ಇದೆ ಅನ್ನೋದನ್ನು ಜಗತ್ತಿನ ಮುಂದಿಡಬೇಕು. ಬಹುಸಂಖ್ಯಾತರು ಅಲ್ಪಸಂಖ್ಯಾತರಿಗೆ ನೆಮ್ಮದಿಯಾಗಿ ಬದುಕೋದಿಕ್ಕಿಲ್ಲಿ ಬಿಡೋದಿಲ್ಲ, ಕೋಮು ಗಲಭೆಗಳಾಗ್ತಾ ಇವೆ ಅನ್ನೋದನ್ನು ತೋರಿಸಬೇಕು. ಭಾರತವನ್ನು ಅಶಾಂತಿಯ ಗೂಡನ್ನಾಗಿ ಮಾಡಬೇಕು. ಅದಕ್ಕಾಗಿ ಬಹುಸಂಖ್ಯಾತರನ್ನು ಪ್ರವೋಕ್ ಮಾಡಬೇಕು. ಅದು ಹೇಗಿರಬೇಕು ಅಂದರೆ, ಪ್ರವೋಕ್ ಆಗಿ ಒದೆ ಕೊಟ್ಟರೆ ಬಹುಸಂಖ್ಯಾತರು ವಿಲನ್ಗಳಾಗಬೇಕು. ಹಂಗಾಗೋದು ಬೇಡ ಅಂತ ಅವರು ಸುಮ್ಮನಾದರೆ ಅಲ್ಪಸಂಖ್ಯಾತರ ಶಕ್ತಿ ಪ್ರದರ್ಶನ ಆಗಬೇಕು. ಇಂಥದ್ದೊಂದು ಷಡ್ಯಂತ್ರ ಭಾರತದಲ್ಲಿ ಶುರುವಾಗಿದೆ. ಅದು ಉತ್ತರ ಪ್ರದೇಶದಲ್ಲಿ ಕಾಣಿಸ್ಕೊಂಡು ಅಲ್ಲಿಂದ ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ ಕಡೆಗೆ ಕರ್ನಾಟಕಕ್ಕೂ ಹರಡಿಕೊಂಡು ಒಟ್ಟಾರೆ ಇಡೀ ಭಾರತವನ್ನು ವ್ಯಾಪಿಸಿಕೊಳ್ಳೋ ಹಾಗೆ ಅದನ್ನು ಡಿಸೈನ್ ಮಾಡಿರೋ ರೀತಿ ಮತ್ತು ಅದನ್ನು ಹರಡೋದಕ್ಕೆ ಸೋಷಿಯಲ್ ಮೀಡಿಯಾಗಳ ಮೂಲಕ ನಡೆದ ಪ್ರಯತ್ನಗಳನ್ನು ನೋಡ್ತಾ ಇದ್ದರೆ ಇದು ದೊಡ್ಡ ಮಟ್ಟದ ಸಂಚೊಂದರ ಭಾಗ ಅಂತ ಅನ್ನಿಸದೇ ಇರೋದಿಲ್ಲ. ಹೀಗೆ ಭಾರತಕ್ಕೆ ಬೆಂಕಿ ಹಚ್ಚೋದಕ್ಕೆ ಬಳಕೆ ಆಗ್ತಾ ಇರೋದು ಐ ಲವ್ ಮೊಹಮ್ಮದ್ ಅನ್ನೋ ಸ್ಲೋಗನ್ನು. ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಶುರುವಾಗಿ ಕರ್ನಾಟಕದವರೆಗೆ ಹಬ್ಬುತ್ತಾ ಇರೋ ಈ ಸಂಚಿನ ಹಿಂದೆ ಯಾರಿದ್ದಾರೆ? ಇದನ್ನು ಮಟ್ಟ ಹಾಕೋದಕ್ಕೆ ಯೋಗಿ ಸರ್ಕಾರ ಕೊಡ್ತಾ ಇರೋ ಟ್ರೀಟ್ಮೆಂಟ್ ಹೇಗಿದೆ? ಇಂಥದ್ದೊಂದು ಅಭಿಯಾನದ ಮೂಲಕ ಭಾರತದಲ್ಲಿ ಅವರು ಏನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಬನ್ನಿ ನೋಡೋಣ. ಗೆಳೆಯರೆ, ಈ ದೇಶ ಮತ್ತೆ ಮತ್ತೆ ಧರ್ಮದ ಹೆಸರಲ್ಲಿ ಕಿತ್ತಾಡೋ ಹಾಗಾಗಬಾರದು. ಹೊರಗಿನ ಶಕ್ತಿಗಳು, ನಮ್ಮಲ್ಲಿನ ರಾಜಕೀಯ ಸಂಚು ಷಡ್ಯಂತ್ರಗಳಿಗೆ ಇಲ್ಲಿನ ಜನ ಬಲಿಯಾಗಬಾರದು. ಮುಸ್ಲಿಂ ಸಮುದಾಯದಲ್ಲಿನ ಕೆಲ ಪ್ರಗತಿಪರರು, ಬುದ್ಧಿವಂತರು ಅಂತ ಹೇಳ್ಕೊಳ್ಳೋರು ಯಾರಿದ್ದಾರೆ ಅವರಿಗೆ, ಮತ್ತು ಹಿಂದೂ ಸಮಾಜದಲ್ಲಿನ ಸೋ ಕಾಲ್ಡ್ ಸೆಕ್ಯುಲರ್ಗಳು ಯಾರಿದ್ದಾರೆ ಅವರಿಗಾಗಿ ನಾನು ಈ ಮಾಹಿತಿಯನ್ನು ಇಲ್ಲಿ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿಯೊಂದು ಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಅನ್ನೋದಿರುತ್ತೆ. ಅದು ತೀವ್ರ ಸ್ಥಾಯಿಗೆ ಹೋದರೆ ಗುಜರಾತಲ್ಲಿ ಗೋಧ್ರೋತ್ತರ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅಂಥ ಪರಿಸ್ಥಿತಿಗಳು ಮತ್ತೆ ಮತ್ತೆ ಆಗ್ತಾ ಹೋಗುತ್ತವೆ. ಅದಾಗಬಾರ್ದು ಅಂದರೆ ಅರಿವುಗೇಡಿಗಳಿಗೆ ಕರೆದು ಬುದ್ಧಿ ಹೇಳೋ ಕೆಲಸವನ್ನು ಸಮಾಜದ ಬುದ್ಧಿವಂತರು, ಠೇಕೆದಾರರು, ಪ್ರಗತಿಪರರು ಅಂತ ಹೇಳ್ಕೊಳ್ಳೋ ಜನ ಮಾಡಬೇಕು. ಗೆಳೆಯರೆ, ಕಳೆದ ಶನಿವಾರ ಉತ್ತರ ಪ್ರದೇಶದಲ್ಲಿ ಮಾತನಾಡಿದ್ದ ಸಿಎಂ ಯೋಗಿ ಆದಿತ್ಯನಾಥ್ ಅಲ್ಪರಿಗೊಂದು ಎಚ್ಚರಿಕೆಯನ್ನು ಕೊಟ್ಟರು. ಉತ್ತರ ಪ್ರದೇಶದಲ್ಲಿ ಆಡಳಿತ ನಡೆಸ್ತಾ ಇರೋದು ಯಾರು ಅನ್ನೋದನ್ನ ಜನ ಮರೆತು ಬಿಟ್ಟಂತೆ ಕಾಣ್ತಾ ಇದೆ. ಹೀಗೆ ಕಾನೂನು ಸುವ್ಯವಸ್ಥೆಗಳಿಗೆ ಭಂಗ ತರೋದನ್ನ ಅವರು ಮುಂದುವರೆಸಿದ್ದೆ. ಆದರೆ ತಲೆಮಾರುಗಳ ಕಾಲ ನೆನಪಿಟ್ಟುಕೊಳ್ಳೋ ಥರದ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಕೋಮು ಸೌಹಾರ್ದತೆಯನ್ನು ಕೆಡಿಸುವ ಪ್ರಯತ್ನಗಳಾದರೆ ನಾನು ಐ ಲವ್ ಬುಲ್ಡೋಸರ್ ಅನ್ನಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೊಟ್ಟರು. ಇಲ್ಲಿ ಯೋಗಿ ಆದಿತ್ಯನಾಥ್ ಎಚ್ಚರಿಕೆಯನ್ನು ಕೊಟ್ಟಿದ್ದು ಅಲ್ಪಸಂಖ್ಯಾತರಿಗಲ್ಲ, ಆದರೆ ಅವರಲ್ಲೇ ಕೆಲ ಅಲ್ಪರಿದ್ದಾರೆ ನೋಡಿ ಅವರಿಗೆ. ಗೆಳೆಯರೆ, ಇಲ್ಲಿ ಯೋಗಿ ಇಷ್ಟೊಂದು ಖಾರವಾಗಿ ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗಬೇಕು ಅಂದರೆ ಉತ್ತರ ಪ್ರದೇಶದಲ್ಲಿ ನಡೆದ ಘಟನೆಗಳನ್ನು ನಾವು ತಿಳ್ಕೋಬೇಕು. ಮೊನ್ನೆ ರಾಯ್ಬರೇಲಿಯಲ್ಲಿ ಇದ್ದಕ್ಕಿದ್ದಂತೆ ಐ ಲವ್ ಮೊಹಮ್ಮದ್ ಹೆಸರಿನ ಬ್ಯಾನರು, ಪೋಸ್ಟರ್ಗಳನ್ನು ಹಿಡ್ಕೊಂಡು ಜನ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಮುಂದಾದರು. ಅದರ ಹಿಂದೆ ಇತ್ತೆಹಾದ್ ಇ ಮಿಲತ್ ಕೌನ್ಸಿಲ್ನ ಮೌಲಾನಾ ತಾರಿಕ್ ರಾಜಾ ಖಾನ್ ಅನ್ನೋನಿದ್ದ. ಸಾಮಾನ್ಯವಾಗಿ ಯಾವುದೇ ಮೆರವಣಿಗೆಗಳನ್ನು ಮಾಡಬೇಕು, ಗುಂಪು ಗುಂಪಾಗಿ ಜನ ಹೊರಗೆ ಬರಬೇಕು ಅಂದರೆ ಅದಕ್ಕೆ ಪೊಲೀಸರ ಅನುಮತಿಯನ್ನು ತಗೋಬೇಕಾಗತ್ತೆ. ಆದರೆ ನಮ್ಮ ನಬಿಗೆ ಯಾರ ಅನುಮತಿಯೂ ಬೇಡ ಅನ್ನೋ ಥರದ ಉದ್ದಟದ ಮಾತುಗಳನ್ನು ಆಡ್ತಾ ಅವರು ಪೊಲೀಸರ ಮೇಲೆ ಕಲ್ಲು ತೂರಾಟಕ್ಕೆ ನಿಂತರು. ಆದರೂ ಪೊಲೀಸರು ತುಂಬ ಸಹನೆಯಿಂದ ಅವರಿಗೊಂದು ಸಿಂಪಲ್ ಟ್ರೀಟ್ಮೆಂಟ್ ಕೊಟ್ಟು ಆ ಜನರನ್ನು ಅವರವರ ಮನೆಗಳಿಗೆ ಕಳುಹಿಸಿಕೊಟ್ರು. ಹಾಗೆ ಮೌಲಾನನನ್ನು ಕಸ್ಟಡಿಗೆ ತಗೊಳ್ಳಾಯಿತು. ಜೊತೆಗೆ ಕಲ್ಲು ತೂರಾಟ ಮಾಡಿದ್ರಲ್ಲ ಅವರನ್ನು ಹಿಡ್ಕೊಂಡು ಜೈಲಿಗೂ ಕಳುಹಿಸಿದರು. ಹಾಗಾದರೆ ಈ ಪ್ರತಿಭಟನೆ ಯಾಕೆ ನಡೀತು? ಸ್ನೇಹಿತರೆ, ಸೆಪ್ಟೆಂಬರ್ 24ನೇ ತಾರೀಕು
ಕಾನ್ಪುರದಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೀತಾ ಇತ್ತು. ಅಲ್ಲಿ ನಡೆದ ಬಾರಾ ವಫಾತ್ ಮೆರವಣಿಗೆಯಲ್ಲಿ ಈ ಬಾರಿ ಹೊಸ ಆಚರಣೆಯನ್ನು ಶುರು ಮಾಡಿಕೊಂಡಿದ್ರು. ಪ್ರತಿ ವರ್ಷ ಈ ಈದ್ನ ಮೆರವಣಿಗೆಗಳು ನಡೀತಲೇ ಇರುತ್ತವೆ. ಅವುಗಳನ್ನು ನಾವು ಕೂಡ ನೋಡ್ತಾ ಇರ್ತೀವಿ. ಕೆಲ ಕಡೆಗಳಲ್ಲಿ ಈದ್ ಮೆರವಣಿಗೆ ಬರುವಾಗ ಹಿಂದೂಗಳು ಪುಷ್ಪವೃಷ್ಟಿ ಮಾಡೋದು ಕೂಡ ಇದೆ. ಗಣಪತಿಯ ಮೆರವಣಿಗೆ ಮೇಲೆ ಕಲ್ಲು ಬಿದ್ದರೂ ಕೂಡ ಈದ್ನ ಮೆರವಣಿಗೆಯ ಮೇಲೆ ಹೂವು ಚೆಲ್ಲುವಷ್ಟು ಸೌಹಾರ್ದತೆ ಇರೋ ದೇಶ ಇದು. ಆ ಮೆರವಣಿಗೆಗೆ ಯಾರ ಅಡ್ಡಿಯೂ ಇರೋದಿಲ್ಲ. ಉತ್ತರ ಪ್ರದೇಶ ಕೂಡ ಇದಕ್ಕೆ ಹೊರತೇನಾಗಿರಲಿಲ್ಲ. ಪ್ರತಿ ವರ್ಷದ ಹಾಗೆ ನೀವು ಮೆರವಣಿಗೆ ಮಾಡ್ಕೊಳ್ಳಿ, ಆದರೆ ಅದು ಶಾಂತಿಯುತವಾಗಿರಲಿ ಅಂತ ಪೊಲೀಸರು ಹೇಳಿದರು. ಆದರೆ ಈ ಬಾರಿಯ ಮೆರವಣಿಗೆ ಹಿಂದಿನ ವರ್ಷದ ಹಾಗಿರಲಿಲ್ಲ. ಅಲ್ಲಿ ಹೊಸ ಪೋಸ್ಟರ್ಗಳು, ಬ್ಯಾನರ್ಗಳು ಕಾಣಿಸ್ಕೊಂಡ್ವು. ಅದರ ಮೇಲೆ ಐ ಲವ್ ಮೊಹಮ್ಮದ್ ಅಂತ ಬರೆದಿತ್ತು. ಹಾಗೆ ಅಲ್ಲಿ ಹಾಕಲಾಗಿದ್ದ ಕೆಲ ಟೆಂಟ್ಗಳನ್ನು ಕೂಡ ಬದಲಾಯಿಸಿ ಘೋಷಣೆಗಳಿದ್ದ ಟೆಂಟ್ಗಳನ್ನು ಹಾಕಿದ್ರು. ಅಲ್ಲಿ ಮೆರವಣಿಗೆಗೆ ಅನುಮತಿಯನ್ನು ತಗೊಂಡಿದ್ರು. ಆದರೆ ಈ ಬದಲಾವಣೆಗಳನ್ನು ಪೊಲೀಸರ ಗಮನಕ್ಕೆ ತಂದಿರಲಿಲ್ಲ. ಇಲ್ಲಿ ಏನಾಗುತ್ತೆ, ಹೊಸ ಹೊಸ ಘೋಷಣೆಗಳು, ಘೋಷವಾಕ್ಯಗಳಿಗೆ ಅನುಮತಿ ಕೊಡ್ತಾ ಹೋದರೆ ಅದು ಮುಂದೆ ಪ್ರವೋಕಿಂಗ್ ಘಟನೆಗಳಿಗೆ ಕಾರಣ ಆಗುತ್ತೆ. ಸೊ ನೀವು ಈ ಫ್ಲೆಕ್ಸ್ಗಳಿಗೆ ಅನುಮತಿಯನ್ನು ಪಡ್ಕೊಂಡಿಲ್ಲ, ಹೀಗಾಗಿ ಇದೆಲ್ಲ ಬೇಡ, ಈ ಟೆಂಟು ಫ್ಲೆಕ್ಸ್ಗಳನ್ನು ರಿಮೂವ್ ಮಾಡಿ ಅಂತ ಪೊಲೀಸರು ಹೇಳಿದರು. ಅದಕ್ಕೆ ಮೆರವಣಿಗೆ ಮಾಡ್ತಿದ್ದವರು ಒಪ್ಪಲಿಲ್ಲ. ಅಲ್ಲಿ ಸಣ್ಣದೊಂದು ಗಲಾಟೆ ಆಯಿತು. ಅಷ್ಟೇ ಅಲ್ಲ, ಅಲ್ಲಿ ಬಹುಸಂಖ್ಯಾತ ಸಮುದಾಯ ಪೊಲೀಸರ ಅನುಮತಿಯನ್ನು ತಗೊಂಡೇ ಹಾಕ್ಕೊಂಡಿದ್ದ ಬೇರೆ ಬೇರೆ ಫ್ಲೆಕ್ಸ್ಗಳನ್ನು ಇವರು ಹರಿದು ಹಾಕಿದರು. ಇದು ಕೋಮು ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅನ್ನಿಸಿದಾಗ ಪೊಲೀಸರು ಅದನ್ನೂ ಕಂಟ್ರೋಲ್ಗೆ ತಗೊಂಡ್ರು. ಸುಮಾರು 15 ಮಂದಿಯನ್ನು ಬಂಧಿಸಿದರು. ಗಲಾಟೆ ಮಾಡ್ತಾ ಇದ್ದವ್ರ ಮೇಲೆ ಲೈಟಾಗಿ ಲಾಠಿನ ಕೂಡ ಬೀಸಿದ್ರು, ಅವರನ್ನು ಓಡಿಸಿದ್ರು. ಇದಾದ ಕೆಲವೇ ನಿಮಿಷಗಳಲ್ಲಿ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಯಿತು. ಐ ಲವ್ ಮೊಹಮ್ಮದ್ ಅನ್ನೋ ಬ್ಯಾನರ್ಗಳನ್ನು ಹಿಡ್ಕೊಳ್ಳೋದು ಅಪರಾಧ ಅಲ್ಲ ಅಂತ OIC ಥರದವರು ಹೇಳಿಕೆ ಕೊಟ್ಟರು. ನಿಜ, ಐ ಲವ್ ಅಂತ ಹೇಳೋದು ಅಪರಾಧ ಅಲ್ಲ. ಆದರೆ ಸಾರ್ವಜನಿಕರು ಬ್ಯಾನರ್ಗಳನ್ನು ಹಿಡ್ಕೊಂಡು ಬೀದಿಗಿಳಿಯುವಾಗ ಪೊಲೀಸರ ಅನುಮತಿಯನ್ನು ತಗೋಬೇಕು ಅನ್ನೋದು ಕಾನೂನು. ಅದನ್ನು ಉಲ್ಲಂಘಿಸಿದರೆ ಅದು ಖಂಡಿತ ಅಪರಾಧ ಆಗುತ್ತೆ. ಹಾಗೆ ನಮಗೆ ಅವಕಾಶ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಬೇರೆಯವರ ಅನುಮತಿ ಪಡೆದವರ ಬ್ಯಾನರು, ಪೋಸ್ಟರ್ಗಳನ್ನು ನಾವು ಹರಿದು ಹಾಕ್ತೀವಿ ಅಂದರೆ ಅದು ಕೂಡ ಅಪರಾಧ ಆಗುತ್ತೆ. ನಮ್ಮ ಧಾರ್ಮಿಕ ಪ್ರದರ್ಶನಗಳಿಗೆ ನಾವು ಯಾರ ಅನುಮತಿನೂ ತಗೋಬೇಕಾಗಿಲ್ಲ ಅಂತ ಹೇಳಿದರೆ ಅದು ಉದ್ದಟತನ ಮತ್ತು ಅಪರಾಧ ಎರಡೂ ಆಗುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ ಕೆಲವೇ ಸೆಕೆಂಡ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳ ತುಂಬ ಇದು ವೈರಲ್ ಆಗೋದಕ್ಕೆ ಶುರುವಾಯಿತು. ಐ ಲವ್ ಮೊಹಮ್ಮದ್ ಅಂತ ಹೇಳೋದಕ್ಕೆ ಪೊಲೀಸರು ತಡೆದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದಕ್ಕೆ ಕೆಲವರು ಶುರು ಮಾಡಿದರು. ಅದು ಅಷ್ಟು ಬೇಗ ಹರಡ್ತಾ ಹೋಗಿದ್ದಿದೆಯಲ್ಲ, ಅದರ ಹಿಂದೊಂದು ವ್ಯವಸ್ಥಿತ ಜಾಲ ಕೆಲಸ ಮಾಡದೇ ಇದ್ದರೆ ಜ್ವರದ ಥರ ಅದು ವೈರಲ್ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ. ಇನ್ನು ಈ ಐ ಲವ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದು ಕಾನ್ಪುರಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ರಾಯ್ಬರೇಲಿ, ಉನ್ನಾವು, ಕೌಶಾಂಬಿ, ಲಕ್ನೋ, ಮಹಾರಾಜ್ಗಂಜ್, ಕಾಶಿಪುರ್ ಹೀಗೆ ಮುಸ್ಲಿಂ ಪ್ರಾಬಲ್ಯದ ಸಾಕಷ್ಟು ಕಡೆಗಳಲ್ಲಿ ಇದು ಶುರುವಾಯಿತು. ಅಲ್ಲೆಲ್ಲ ಇಂಥ ಪೋಸ್ಟರುಗಳು ಕಾಣಿಸ್ಕೊಂಡ್ವು. ಇದನ್ನು ಗಮನಿಸಿದರೆ ಇದು ಅಚಾನಕ್ಕಾಗಿ ಅಥವಾ ರಾಯ್ಬರೇಲಿಯಲ್ಲಿ ಮಾತ್ರ ಶುರುವಾಗಿರೋದಲ್ಲ, ಇದರ ಹಿಂದೊಂದು ವ್ಯವಸ್ಥಿತ ಜಾಲ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ಲ. ಹಾಗೆ ಸೋಷಿಯಲ್ ಮೀಡಿಯಾ ಮೂಲಕ ಈ ಬೆಂಕಿಯನ್ನು ಎಷ್ಟು ವೇಗವಾಗಿ ಹಬ್ಬಿಸಿದ್ರು ಅಂದರೆ ಉತ್ತರ ಪ್ರದೇಶದಿಂದ ಅದು ಉತ್ತರಾಖಂಡ್, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಕಡೆಗೆ ನಮ್ಮ ದಾವಣಗೆರೆಗೆ ಕೂಡ ಕಾಲಿಟ್ಟುಬಿಡ್ತು. ಅಲ್ಲೆಲ್ಲ ಐ ಲವ್ ಅನ್ನೋ ಬ್ಯಾನರ್ಗಳನ್ನು ಹಿಡ್ಕೊಂಡು ಮೆರವಣಿಗೆಗಳನ್ನು ಮಾಡಿದರು. ಹಾಗಾದರೆ ಇದು ಈ ದೇಶದಲ್ಲಿ ಅಲ್ಪಸಂಖ್ಯಾತರ ಶಕ್ತಿ ಪ್ರದರ್ಶನನ ಅಥವಾ ಬಹುಸಂಖ್ಯಾತರನ್ನು ಪ್ರಚೋದಿಸುವ ಪ್ರಯತ್ನನ? ಎಲ್ಲೆಲ್ಲಿ ಮೆರವಣಿಗೆಗಳು ನಡೆದವೋ ಬಹುತೇಕ ಕಡೆಗಳಲ್ಲಿ ಗಲಭೆಗಳು ಆದವು. ಉನ್ನಾವೋದಲ್ಲಿ 8 FIRಗಳು ದಾಖಲಾದವು. 5 ಮಂದಿಯನ್ನು ಅರೆಸ್ಟ್ ಮಾಡಲಾಯಿತು. ಮಹಾರಾಜ್ಗಂಜಲ್ಲಿ ನಡೀಬೇಕಿದ್ದ ಮೆರವಣಿಗೆಯನ್ನು ಪೊಲೀಸರು ತಡೆದರು ಹಾಗೂ ಆ ಮೆರವಣಿಗೆಯನ್ನು ಆಯೋಜಿಸಿದ್ದವರ ಮೇಲೆ ಕೇಸ್ ದಾಖಲಾಯಿತು. ಅಲ್ಲಿ ಒಟ್ಟು 64 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಕೌಶಂಬಿಯಲ್ಲಂತೂ ಸರ್ತನ್ ಸೆ ಜುದಾ ಅನ್ನೋ ಸ್ಲೋಗನ್ನುಗಳು ಮೊಳಗೋದಕ್ಕೆ ಶುರುವಾದವು. ಇದೆಲ್ಲ ಕಾನ್ಪುರದಲ್ಲಿ ಪೊಲೀಸರು ಮೆರವಣಿಗೆಯನ್ನು ತಡೆದ್ರು ಅನ್ನೋ ಸುದ್ದಿ ಹರಡಿದ ನಂತರ ನಾನಾ ಕಡೆಗಳಲ್ಲಿ ನಡೆದ ಗಲಾಟೆಗಳು. ಲಖನೌನಲ್ಲಿ ಮುಸ್ಲಿಂ ಮಹಿಳೆಯರು ಬೀದಿಗಿಳಿದರು. ರಾಜ್ಯದಾದ್ಯಂತ ಮುಸ್ಲಿಮರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಲಾಗ್ತಾ ಇದೆ, ನೋಡಿ ನಮ್ಮವ್ರ ಮೇಲೆ ಎಷ್ಟೊಂದು FIRಗಳು ದಾಖಲಾಗಿವೆ ಅಂತ ಅಗೈನ್ ವಿಕ್ಟಿಮ್ ಕಾರ್ಡನ್ನು ಹಿಡ್ಕೊಂಡು ಅವರು ಬಂದರು. ಇದೇ ಸಂದರ್ಭದಲ್ಲೇ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸ್ಥಳೀಯ ಮುಸ್ಲಿಮರು ಕಾಂಗ್ರೆಸ್ ನಾಯಕ ವಾಸಿಂ ಖಾನ್ ಅನ್ನೋನ ನೇತೃತ್ವದಲ್ಲಿ ಮೆರವಣಿಗೆ ಹೊರಟರು. ಅಲ್ಲೂ ಕೂಡ ಸೇಮ್ ಬ್ಯಾನರುಗಳೇ. ಇನ್ನು ನಮ್ಮ ದಾವಣಗೆರೆಯಲ್ಲಿ ಕೂಡ ಸೇಮ್ ಬ್ಯಾನರ್ಗಳು ಬೇದಿಗೆ ಬಂದವು. ಅಲ್ಲೂ ಅದನ್ನು ಒಂದಷ್ಟು ಜನ ವಿರೋಧಿಸಿದರು. ಸರಿ, ಪೊಲೀಸರು ಮಧ್ಯಪ್ರವೇಶ ಮಾಡಿದರು. ಸುಮಾರು 100 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. 8 ಮಂದಿಯನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಶಾಂತಿ ಕಾಪಾಡೋದಕ್ಕೆ ಪೊಲೀಸರು ಹೆಣಗಾಡ್ತಾ ಇದ್ದಾರೆ. ಆದರೆ ಈ ಪ್ರತಿಭಟನೆಗಳು, ಬ್ಯಾನರ್ಗಳು ಮತ್ತು ಅದರ ವಿರುದ್ಧದ ಪ್ರತಿಕ್ರಿಯೆಗಳಿಗೆ ಹೊಸ ದಿಕ್ಕನ್ನು ಕೊಟ್ಟಿದ್ದು ಗುಜರಾತ್. ಅಲ್ಲಿ ಈ ಲವ್ ಮೊಹಮ್ಮದ್ಗೆ ಪ್ರತಿಯಾಗಿ ಐ ಲವ್ ಮಹದೇವ ಅನ್ನೋ ಸ್ಲೋಗನ್ ಶುರುವಾಯಿತು. ಆದರೆ ಗೆಳೆಯರೆ, ಇದೆಲ್ಲ ಕೂಡ ಸಮಾಜದ ಶಾಂತಿಯನ್ನು ಕದಡೋದಿಕ್ಕಾದ ಘಟನೆಗಳು ಅನ್ನೋದು
ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಮೋಡಸ್ ಅಪೊರೆಂಡಿಯನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಬಹುಸಂಖ್ಯಾತರು ದುರ್ಗಾ ಪೂಜೆ ಮಾಡಿ ಮೆರವಣಿಗೆ ಮಾಡ್ತಾ ಇದ್ರೆ ಅಲ್ಲಿ ಕಲ್ಲು ತೂರಾಟ ಮಾಡೋದು, ಪೆಂಡಾಲಿಗೆ ಬೆಂಕಿ ಹಚ್ಚೋದು ಮಾಡಿ ಅಲ್ಲೂ ಗಲಭೆಗಳನ್ನು ಶುರು ಮಾಡಿಸಲಾಗುತ್ತೆ. ಗಣಪತಿಯ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ನಡೆಯುತ್ತೆ. ಮೊನ್ನೆ ಅಲ್ಲೆಲ್ಲೋ ಚಿಕ್ಕ ಮಕ್ಕಳು ಮಹಡಿ ಮೇಲೆ ನಿಂತು ಗಣೇಶನ ಪ್ರತಿಮೆ ಮೇಲೆ ಉಗುಳಿದ ವಿಡಿಯೋ ವೈರಲ್ ಆಯಿತು, ನೀವು ಕೂಡ ನೋಡಿರಬೇಕು. ಆ ಮಕ್ಕಳಿಗೆ ಆ ವಯಸ್ಸಲ್ಲಿ ಅಷ್ಟೊಂದು ವಿಷ ಮನಸ್ಸೊಳಗೆ ಹೇಗ್ರಿ ಬರುತ್ತೆ? ಮಕ್ಕಳ ಕೈಯಲ್ಲಿ ಇದನ್ನು ಮಾಡಿಸಿದ್ರೆ ಮಕ್ಕಳು ಸ್ವಾಮಿ ಗೊತ್ತಾಗಲಿಲ್ಲ ಸಾರಿ ಅಂತ ಹೇಳ್ಬಿಡ್ಬಹುದು. ಇನ್ನು ಹೋಗ್ಲಿ, ಅವರ ಮೆರವಣಿಗೆಗಳನ್ನಾದರೂ ಶಾಂತಿಯುತವಾಗಿ ಮಾಡ್ತಾರಾ? ಅಲ್ಲೂ ಯಾರನ್ನಾದರೂ ಕೆಣಕಬೇಕು, ಗಲಾಟೆಗಳಾಗಲಿ ಅನ್ನೋ ಹಾಗೆ ವರ್ತಿಸಬೇಕು. ಏನೂ ಆಗಲಿಲ್ಲ ಅಂದರೆ ಬಹುಸಂಖ್ಯಾತರ ಬ್ಯಾನರ್ಗಳನ್ನು ಕಿತ್ತಾಕಿ ಮಂದಿರಕ್ಕೆ ಕಲ್ಲು ಹೊಡೆಯೋದು ಏನೋ, ಒಟ್ಟು ಪ್ರವೋಕ್ ಮಾಡಬೇಕು, ಒಂದು ಗಲಾಟೆ ಆಗಬೇಕು. ಇದೆಲ್ಲವನ್ನು ನೋಡಿದರೆ ಯಾರೋ ಇವರ ಹಿಂದೆ ನಿಂತು ಇದೆಲ್ಲವನ್ನು ಮಾಡಿಸ್ತಾ ಇದ್ದಾರೆ ಅಂತ ಅನಿಸೋದಿಲ್ವಾ? ಗಲಾಟೆ ಇವರು ಮಾಡ್ತಾರೆ, ನಮ್ಮ ಸ್ವಾತಂತ್ರ್ಯ ಕಿತ್ಕೋತಿದ್ದಾರೆ ಅಂತಲೂ ಪಾಪ ಅವರೇ ಬಾಯ್ ಬಡ್ಕೋತಾರೆ. ಅವರ ದನಿಗಿಲ್ಲಿನ ಬುದ್ಧಿಜೀವಿಗಳು ದನಿಗೂಡಿಸ್ತಾರೆ. ಅದನ್ನು ಹಿಂದೂ ಫೋಬಿಯಾ ಅಂತ ವಿದೇಶಗಳಲ್ಲಿ ಕೂತವರು ಬಾಯ್ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಮ್ಮ ವಿಪಕ್ಷ ನಾಯಕರಿಗೆ ಓಟುಗಳ ನೆನಪಾಗುತ್ತವೆ. ಅವರು ಹಿಂದೂಗಳು ಒಳ್ಳೆಯವರು, ಹಿಂದುತ್ವ ಕೆಟ್ಟದ್ದು ಅಂತ ಅವರಿಗೆ ಮಾತ್ರ ಅರ್ಥ ಆಗೋ ಸ್ಟೈಲಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಹೇಳಿದ ಮೇಲೆ ಅವ್ರು ಸುತ್ತಾ ಇರೋರೆಲ್ಲ ಅದನ್ನು ರಿಪೀಟ್ ಮಾಡಲೇಬೇಕು. ಹಂಗೆ ಮಾಡಿದೆ ಹಂಗಲ್ಲ ಕಣ್ರಿ ಅಂತೇನಾದರೂ ಹೇಳಿದರೆ ಅಂಥವ್ರಿಗೆ ಪಾಪ ನಮ್ಮ KN ರಾಜಣ್ಣ ಅವರಿಗೆ ಅದು ಗತಿ ಆಗುತ್ತೆ. ಸೊ ಅವರ ಪಕ್ಷದವರು ಇಷ್ಟ ಇರಲಿ ಇಲ್ಲದೇ ಇರಲಿ ರಾಜಕುಮಾರ ಹೇಳಿದ್ದನ್ನು ರಿಪೀಟ್ ಮಾಡಲೇಬೇಕು. ದೇಶ ಗಲಭೆಗ್ರಸ್ತ ಆಗಬೇಕು. ಪಾಪ ಪೊಲೀಸರು ಅದನ್ನು ನಿಯಂತ್ರಿಸೋದರಲ್ಲಿ ಹೈರಾಣ ಆಗಬೇಕು. ಈ ದೇಶ ಶಾಂತವಾಗಿರುವುದು ಸಾಕಷ್ಟು ದೇಶಗಳಿಗೆ, ಸಾಕಷ್ಟು ಜನಕ್ಕೆ ಬೇಕಾಗಿಲ್ಲ. ಹೀಗಾಗಿ ಯಾವುದೋ ಕಾರಣಕ್ಕೆ ಇಲ್ಲಿ ಕೋಮು ಸಂಘರ್ಷವನ್ನು ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನ ಪಡುವ ಸಾಕಷ್ಟು ಶಕ್ತಿಗಳು ಒಳಗಿಂದಲೂ ಕೆಲಸ ಮಾಡ್ತಾ ಇವೆ, ಹೊರಗಿಂದಲೂ ಕೆಲಸ ಮಾಡ್ತಾ ಇವೆ. ಇಲ್ಲಿ ಹೊಸ ಹೊಸ ಐಡಿಯಾಗಳು ಜನ್ಮ ತಾಳೋದು, ಲವ್ ಬ್ಯಾನರ್ಗಳು, ಪೋಸ್ಟರ್ಗಳು ಹುಟ್ಟೋದು ಎಲ್ಲ ಅಲ್ಲಿಂದಲೇ. ಆದರೆ ಪೊಲೀಸರು ಲಾಠಿ ಚಾರ್ಜ್ ಶುರು ಮಾಡಿದಾಗ ಪಾಪ ಸಮುದಾಯದ ಅಮಾಯಕರು ಅದೇ ತಿನ್ನಬೇಕಾಗಿ ಬರುತ್ತೆ. ಹೀಗಾಗಿನೇ ಇಂಥ ಘಟನೆಗಳು ಮತ್ತೆ ರಿಪೀಟ್ ಆದರೆ ನಾನು ಐ ಲವ್ ಬುಲ್ಡೋಸರ್ ಅಂತ ಹೇಳಬೇಕಾಗತ್ತೆ ಅಂತ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಜನಕ್ಕೆ ತಿಳಿಸಿದ್ದಾರೆ. ಹಾಗೆ ಇದನ್ನು ಅಲ್ಲಿನ ಸಮಾಜವಾದಿ ಪಾರ್ಟಿ ಹಾಗೂ OWC ಸೇರಿದಂತೆ ಸಾಕಷ್ಟು ಜನ ವಿರೋಧಿಸುತ್ತಲೂ ಇದ್ದಾರೆ. ಐ ಲವ್ ಅಂದರೆ ತಪ್ಪೇನು ಅನ್ನೋ ಪ್ರಶ್ನೆಯನ್ನು OWC ಕೇಳಿದ್ದಾರೆ. ಇಲ್ಲಿ ಲವ್ ಮಹಮ್ಮದ್ ಅಂದರೂ ತಪ್ಪಿಲ್ಲ, ಲವ್ ಮಹದೇವ ಅಂದರೂ ತಪ್ಪಿಲ್ಲ. ಆದರೆ ಅದನ್ನು ನಿಮ್ಮ ಮನೆಯ ಒಳಗೆ, ನಿಮ್ಮ ಎದೆಯ ಒಳಗೆ ಇಟ್ಕೊಳ್ಳಿ, ಅಂದುಕೊಳ್ಳಿ. ಬೀದಿಗೆ ತಗೊಂಡು ಬಂದು ಬೇರೆಯವರಿಗೆ ಸಮಸ್ಯೆ ಮಾಡೋದಕ್ಕೆ ಹೋಗಬೇಡಿ ಅಷ್ಟೇ. ಇನ್ನು ಗೆಳೆಯರೆ, ಐ ಲವ್ ಅನ್ನೋ ಬ್ಯಾನರ್ಗಳು ಹಾಗೂ ಅದರ ಹಿಂದೆ ದೇಶವನ್ನು ಅಭದ್ರಗೊಳಿಸುವ, ದೇಶದಾದ್ಯಂತ ಗಲಭೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಸದ್ದಿಲ್ಲದೆ ನಡೀತಿರೋ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ತನಿಖೆಗಳಾಗಬೇಕಾಗಿದೆ. ಅದೊಂದು ಸಮುದಾಯ ಯಾಕೆ ಇಷ್ಟೊಂದು ಪ್ರವೋಕ್ ಆಗುತ್ತೆ? ಅವರನ್ನು ಪ್ರವೋಕ್ ಮಾಡೋದು ಇಷ್ಟೊಂದು ಸುಲಭ ಆಗಿಬಿಟ್ರೆ ಗತಿ ಏನು? ಮತ್ತು ಅನಗತ್ಯವಾಗಿ ಅವರು ಯಾಕೆ ಅಫೆನ್ಸಿವ್ ಆಗ್ತಾ ಹೋಗ್ತಾರೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಅಧ್ಯಯನಗಳ ಅಗತ್ಯ ಇದೆ. ಈ ಕೆಲಸವನ್ನು ಸರ್ಕಾರ ಮಾಡಲಿ, ಸಮುದಾಯಕ್ಕೆ ಬುದ್ಧಿ ಹೇಳೋ ಜವಾಬ್ದಾರಿಯನ್ನು ಅಲ್ಲಿನ ಪ್ರಗತಿಪರರು ವಹಿಸ್ಕೊಳ್ಳಿ. ಅಲ್ಲ, ಅಲ್ಲಿ ಪ್ರಗತಿಪರರು ಅಂತ ತೋರಿಸ್ಕೊಂಡವರನ್ನು ಸಮುದಾಯದ ಒಳಗೆ ಬಿಟ್ಕೋತಾರ? ಅದು ನನಗೆ ಗೊತ್ತಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.